ಎಲ್ಲ ಕನ್ನಡ ಭಾಷೆ ಪ್ರಿಯರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾನು ಪರಿಸರ ಸ್ನೇಹಿಗಳೊಂದಿಗಿದ್ದೀನಿ. ಪರಿಸರದ ಕತೆ ಇವತ್ತು ಪರಿಸರ ಪ್ರೇಮಿ ಮರ್ಸಪ್ಪ ರವಿ ಅವರ ಸಹಯೋಗದಲ್ಲಿ ನಾವಿವತ್ತು ಐಗಿರಿ ಫೌಂಡೇಶನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಐಗಿರಿ ಫೌಂಡೇಶನ್ನ ಉದ್ಘಾಟಕರು, ಸಂಸ್ಥಾಪಕ ಅಧ್ಯಕ್ಷರು ನನ್ನ ಸಹೋದರಿ ರಿತಿಕ್ಷಾ ಅವರು. ಐಗಿರಿ ಫೌಂಡೇಶನ್ ಅವ್ರ ಮಗಳ ಒಂದು ಹೆಸರಿನಲ್ಲಿ ಅವರು ಐಗಿರಿ ಫೌಂಡೇಶನ್ ವತಿಯಿಂದ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಣ ಅಂತಂದ್ಬಿಟ್ಟು ಐಗಿರಿ ಫೌಂಡೇಶನ್ನ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಹಲವಾರು ಯೋಜನೆಗಳನ್ನು ಇಟ್ಕೊಂಡ್ಬಿಟ್ಟು ಈ ಒಂದು ಫೌಂಡೇಶನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ ಫೌಂಡೇಶನ್ಗೆ ಅಕ್ಕನ ತಂಡದಿಂದ ಒಳ್ಳೆಯದಾಗಲಿ ಅಂತ ನಾನು ಯಾವಾಗಲೂ ಶುಭ ಹಾರೈಸ್ತೀನಿ. ಮತ್ತು ಜೊತೆಯಲ್ಲಿ ನನ್ನ ಸಹೋದರಿ ಸ್ನೇಹಿ ಸಾಮರಸ್ಯ ಟ್ರಸ್ಟ್ನ ಸಂಸ್ಥಾಪಕರು ಲಕ್ಷ್ಮೀ ಸಹೋದರಿಗೂ ಕೂಡ ಧನ್ಯವಾದ. ಯಾಕಂದರೆ ನಾನು ಸುಮಾರು ದಿನಗಳ ನಂತರ ಒಂದೊಳ್ಳೆ ಮಾತರವಾದ ಕಾರ್ಯಕ್ಕೆ ನಾನು ಕೈ ಜೋಡಿಸ್ತಾ ಇದ್ದೀನಿ. ನಿಮಗೆ ನಾನು ಯಾವಾಗಲೂ ಚಿರಋಣಿ. ನಮ್ಮ ಜೊತೆಗೆ ಕಾಡ್ಗಲ್ ರೆಸಾರ್ಟ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅರುಣ್ ಅವರು, ನಮ್ಮ ಮಾತೋಶ್ರೀ ಅವರು ಕೂಡ ನಮಗೋಸ್ಕರ ಬಂದಿದ್ದಾರೆ. ಮತ್ತು ನನ್ನ ಸಹೋದರ ರವಿ ಅವರು ಕೂಡ ಈ ಐಗಿರಿ ಫೌಂಡೇಶನಲ್ಲಿ ಅವ್ರದ್ದೊಂದು ದೊಡ್ಡ ಮಾತರವಾದಂಥ ಒಂದು ಪಾತ್ರ ಇದೆ. ಅದು ಮುಂಬರುವ ದಿನಗಳಲ್ಲಿ ಅದು ಉಜ್ವಲಿಸುತ್ತೆ. ಇವತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಿಂದ ನಮ್ದು ಒಂದು ಫಸ್ಟ್ ವರ್ಕ್ ಸ್ಟಾರ್ಟ್ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮ್ಗೆ. ಸೂಪರ್, ವೆರಿ ನೈಸ್. ಇವತ್ತು ನಮ್ಮ ಕನಕಪುರಕ್ಕೆ ಅಕ್ಕ ಅವ್ರು ಬಂದಿರೋದು ಭಾಳ ಖುಷಿ ಕೊಡ್ತಾ ಇದೆ. ಯಾಕೆ ಅಂತ ಅಂದರೆ ಇಡೀ ರಾಜ್ಯ ಅಲ್ಲ, ದೇಶನೇ ಹಕ್ಕನ್ನ ಫಾಲೋ ಮಾಡ್ತಾ ಇದ್ದಾರೆ. ಅವರ ಸೇವೆ, ಗೌರ್ಮೆಂಟ್ ಸ್ಕೂಲ್ಗಳಿಗೆ ಬಣ್ಣ ಬಳಿಯೋದಂಥದ್ದು, ಅವ್ರು ಮಾಡ್ತಾ ಇರೋದ ಸಹಾಯ, ಸರ್ಕಾರನೇ ಅವ್ರನ್ನ ಮೆಚ್ಚಿ ಅವರಿಗೆ ಪ್ರಶಸ್ತಿಗಳು ಕೊಡಬೇಕು ಅಂಥ ಕೆಲಸಗಳನ್ನು ಅಕ್ಕ ಮತ್ತು ಅವ್ರ ತಂಡ ಮಾಡ್ತಾ ಇದೆ. ಹಾಗೆ ನಮ್ಮ ಟ್ರಸ್ಟು ಸಾಮರಸ್ಯ ಟ್ರಸ್ಟ್ನವರು ಇವತ್ತು ಕನಕಪುರದಲ್ಲಿ ಬಂದು, ಅದು ನಮ್ಮ ತಾಲೂಕಿಗೆ ಬಂದು ಗಿಡ ನೆಡಕ್ಕೆ ಬಂದಿರೋದು, ನಾವು ಅವರಿಗೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಕಾಗಲ್ಲ. ಯಾಕೆಂದರೆ ನಮ್ಗೆ ಅಷ್ಟು ಸಂತೋಷ ಆಗ್ತದೆ. ನಾವು ಇಡೀ ವರ್ಷ ಪರಿಸರ ದಿನಾಚರಣೆಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಒಂದು ದಿನ ಅಲ್ಲ, ವರ್ಷ ಇಡೀ ಮಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ನಮ್ಮನ್ನು ಇವರು ಕರೆದು ನಮ್ಮ ಊರಿನಲ್ಲಿ ಮಾಡ್ತಾ ಈ ಗಿಡ ನೆಡ್ತಾ ಇರೋದು ಭಾಳ ಸಂತೋಷ ಕೊಡ್ತಾ ಇದೆ. ಹಾಗಾಗಿ ಇವ್ರಿಗೆಲ್ಲ ಮಲ್ಲಿಗೆ ಗಿಡ ಕೊಟ್ಟು ಇವರ ಜೀವನ ಮಲ್ಲಿಗೆ ಥರ ಇರಲಿ ಅಂತ ಒಂದು ಹೇಳ್ತಾ ಧನ್ಯವಾದ ಸರ್. ಥ್ಯಾಂಕ್ ಯು. ಯಾಕಂದ್ರೆ ನಿತ್ಯೋತ್ಸವ ಅನ್ನೋದು ಕೇವಲ ಸಾರ್ ಬೇರೆ ಓಕೆ, ಅವ್ರಿಗೆ ಬೇರೆ ಗಿಡನಾ? ಅವರ ರೆಸಾರ್ಟಲ್ಲಿ ನಮ್ಮ ತೆಂಗಿನ ಮರ ಒಂದು ಬೆಳಿಬೇಕು. ಸೂಪರ್.